ಅಷ್ಟರಲ್ಲಿ ಇದೆಲ್ಲವನ್ನೂ ಅರಿತುಕೊಂಡು ಲಕ್ಷ್ಮಣನು ಕ್ರುದ್ಧನಾಗಿ ಹೊರೆಹಿರಿದ ತನ್ನ ಕರವಾಳವನ್ನು ಎತ್ತಿ ಝಳಪಿಸುತ್ತಾ ಓಡಿ ಬಂದು ಶ್ರೀರಾಮನನ್ನು ಸಂಧಿಸಿ, ಅಣ್ಣ, ಇದೆಂತಹ ಅನ್ಯಾಯವು? ಹೀಗೂ ಇದೆಯೇ? ಸುಯೋಗ್ಯನಾದ ಹಿರಿಯ ಮಗನಿರುವಾಗ ಕಿರಿಯನಿಗೆ ಪಟ್ಟವೇ? ಮನುವಂಶದ ಪರಂಪರೆಯಲ್ಲಿ ಹಿಂದೆ ಎಂದಾದರೂ ಹೀಗಾದುದಿದೆಯೇ? ವೃದ್ಧನಾದ ನಮ್ಮ ತಂದೆಯು ಮತಿಭ್ರಾಂತನಿರಬಹುದು, ಅಥವಾ ಕೈಕೇಯಿಯ ಮಾಟಕ್ಕೆ ತುತ್ತಾಗಿ ಹೀಗೆಂದಿರಬಹುದು. ಇಡೀ ಸಾಕೇತ ಸಾಮ್ರಾಜ್ಯದ ಪ್ರಜೆಗಳನ್ನು ಕೇಳು. ನಿನ್ನನ್ನಲ್ಲದೆ ಇನ್ನೊಬ್ಬನನ್ನು ಧರ್ಮವಿರುದ್ಧವಾಗಿ ರಾಜನೆಂದು ಸ್ವೀಕರಿಸಲು ಅವರು ಯಾರೂ ಸಿದ್ಧರಿಲ್ಲ. ಕೈಕೇಯಿಯ ಮಗನು ಅನಧಿಕಾರಿಯಾಗಿ ಯುವರಾಜನಾಗುವುದಂತೆ. ಪೂರ್ಣಾಧಿಕಾರಿಯು ಜನಪ್ರೀತಿಯೂ ಆದ ನೀನು ಕಾಡಿಗೆ ಹೋಗಬೇಕಂತೆ. ಹೆಂಗಸೊಬ್ಬಳು ಸ್ವಾರ್ಥ ಚಿತ್ತದಿಂದ ಕೇಳುವುದಂತೆ. ಮಹಾರಾಜನಾದ ನಮ್ಮ ತಂದೆಯು ಹಾಗೆ ನಡೆಸಿಕೊಡುವುದಂತೆ. ಅಣ್ಣ, ಅದರಂತೆ ನೀನು ಅನುಸರಿಸುವುದೇ? ಯಾಕೆ? ಯಾರು ಆಕ್ಷೇಪಿಸುತ್ತಾರೆ ನಾನು ನೋಡುತ್ತೇನೆ. ಶ್ರೀರಾಮನ ಯುವರಾಜ್ಯಾಭಿಷೇಕಕ್ಕೆ ಆಕ್ಷೇಪವನ್ನೆತ್ತಿ ತೊಡಗಿರುವ ಕೆಲಸವನ್ನು, ನಮ್ಮ ಪರಂಪರೆಯ ಪದ್ಧತಿಯನ್ನು ಒಟ್ಟಾಗಿ ಹಾಳು ಮಾಡತಕ್ಕ ಎಷ್ಟು ಜನರಿರುವರೋ ಆ ಎಲ್ಲರನ್ನೂ ಈ ನಿಮಿಷದಲ್ಲಿಯೇ ಹಿರಿದ ಖಡ್ಗಕ್ಕಾಹುತಿ ಕೊಟ್ಟು ನಿನ್ನ ಪಟ್ಟಾಭಿಷೇಕವನ್ನು ನಾನು ಮಾಡಿಸುತ್ತೇನೆ ಎಂದು ಗುಡುಗಿದನು. ಶ್ರೀರಾಮನು ಶಾಂತ ಚಿತ್ತನಾಗಿ ಎಲ್ಲವನ್ನೂ ಕೇಳಿ, ವತ್ಸ, ನಾನು ಸೀತೆಯೊಂದಿಗೆ ಕಾಡಿಗೆ ಹೋಗಿ ಬರುತ್ತೇನೆ ಎಂದು ಅಷ್ಟೇ ಹೇಳಿ ಮುಂದೆ ಹೆಜ್ಜೆ ಇಟ್ಟನು. ಲಕ್ಷ್ಮಣನಿಗೆ ಏನೋ ಆಗಿ ಹೋದಂತಾಯಿತು. ಆದರೂ ಅವನು, ಅಣ್ಣ, ಖಂಡಿತವಾಗಿಯೂ ಕಾಡಿಗೆ ಹೋಗಕೂಡದು ಎಂದನು. ಶ್ರೀರಾಮನು, ತಮ್ಮ, ನಾನು ತಂದೆಯ ಆಜ್ಞೆಯನ್ನು ಪಾಲಿಸತಕ್ಕವನು ಎಂದು ನುಡಿದನು. ಅದರಿಂದ ತನ್ನ ಆವೇಶವೊಂದು ಪ್ರಯೋಜನಕ್ಕೆ ಬಾರದಿರುವುದನ್ನು ಕಂಡು ಲಕ್ಷ್ಮಣನು ಇಂಧನವಿಲ್ಲದ ಅಗ್ನಿಯಂತಾಗಿ ಮತ್ತೆ ನೆಲವನ್ನು ನೋಡಬೇಕಾಯಿತು. ಆಗ ಶ್ರೀರಾಮನು ಮೃದು ಮಧುರವಾಗಿ, ಕುಮಾರ, ಕೋಪದ ಭರದಲ್ಲಿ ಏನೇನೋ ಆಡಿದೆಯಲ್ಲ, ಸಿಕ್ಕಿದವರ ತಲೆಯನ್ನೇ ಹಾರಿಸುತ್ತೇನೆಂದು ಗುಡುಗಿದೆಯಲ್ಲ, ಎಲ್ಲರನ್ನೂ ನೀನು ಕೊಂದು ನಿನ್ನ ಪೌರುಷದ ಮೂಲಕ ನನಗೆ ರಾಜ್ಯಾಭಿಷೇಕವನ್ನು ಮಾಡಿಸಿನೆಂದು ಹೇಳಿದೆಯಲ್ಲ, ಅಷ್ಟು ಬುದ್ಧಿ ಶೂನ್ಯನಾಗಿರುವುದೇ? ಹಿಂದೆ ಮುಂದೆ ಚೆನ್ನಾಗಿ ಆಲೋಚನೆ ಮಾಡಿ ಮಾತಾಡಬೇಕು. ಇಂತಹ ಪರಿಸ್ಥಿತಿಯಲ್ಲಿ ನಿನಗೆ ಕೋಪ ಬರುವುದು ಒಂದು ರೀತಿಯಿಂದ ಸಹಜವೇ, ಯಾರಿಗೂ ಬರಬಹುದು. ಆದರೆ ಅದರಿಂದ ಉಪಯೋಗವೇನು? ಉಚಿತವಾದ ಕೋಪವು ಪೌರುಷಕ್ಕೆ ಭೂಷಣವಾಗಲೂಬಹುದು. ಆದರೆ ಅದು ಬುದ್ಧಿಯ ಅಂಕೆಯಲ್ಲಿರಬೇಕೇ ಹೊರತು ಬುದ್ಧಿಯು ಸರ್ವಥಾ ಅದರ ವಶವರ್ತಿಯಾಗಿರಕೂಡದು. ಚೆನ್ನಾಗಿ ವಿಚಾರ ಮಾಡು. ನಿನ್ನ ಕೋಪವು ಯಾವ ಪ್ರಯೋಜನವನ್ನು ಕೊಡಬಲ್ಲದು? ರಾಜ್ಯ ಪಟ್ಟವು ಆಯುಧದ ಬಲದಲ್ಲಿದೆ ಎಂದು ಬಗೆದೆಯಾ? ಮಾತು ಕೇಳದಾಗ, ಇಷ್ಟಕ್ಕೆ ವಿರೋಧ ಬಂದಾಗ ಅಂತಹವರನ್ನೆಲ್ಲ ಕೊಂದೇ ಕೊಟ್ಟುವ ರಾಜ್ಯವು ಎಷ್ಟು ದಿನವಿದ್ದೀತು? ಶಾಂತನಾಗು. ಮನುಷ್ಯನು ಮನುಷ್ಯನಾಗಿ ಬಾಳುವುದೇ ಮುಖ್ಯವು. ಮನುಷ್ಯತ್ವವನ್ನು ಕಳೆದುಕೊಳ್ಳುವವರು ಎಲ್ಲ ಜೀವಿಗಳಿಗಿಂತಲೂ ಕೀಳು. ಮನಸ್ಸು ಯಾವಾಗಲೂ ನಿರ್ಮಲವಾಗಿರಬೇಕು. ಅದೇ ಅವನವನ ಬಂಧ ಮೋಕ್ಷಗಳಿಗೆ ಕಾರಣವು. ಸದಾ ಷಡ್ವಿಕಾರಗಳಿಗೆ ತುತ್ತಾಗತಕ್ಕ ಮನಸ್ಸು ಯಾವಾಗಲೂ ಒಳ್ಳೆಯ ದಾರಿಯನ್ನು ಹಿಡಿಯಲಾರದು. ನಿನ್ನನ್ನು ಮೀರಿದ ಸಿಟ್ಟು ನಿನಗೆ ಬಂದಿತಷ್ಟೇ. ಅದರಿಂದ ನೀನೇನು ಸಾಧಿಸಿದಂತಾಯಿತು? ಧರ್ಮವೇನೆಂಬುದನ್ನು ಚೆನ್ನಾಗಿ ಅರಿತುಕೊಳ್ಳಬೇಕು. ನಮ್ಮ ತಂದೆಯೇ ಮಹಾರಾಜರೂ ಆಗಿರುವುದರಿಂದ ಈ ಗೊಂದಲವು ರಾಜಕೀಯದ ಸ್ವರೂಪವನ್ನು ತಳೆದಿದೆಯಷ್ಟೇ. ಇಲ್ಲದಿದ್ದರೆ ಇದು ಕೇವಲ ಕೌಟುಂಬಿಕವು. ನಾನು ರಾಜನಾದರೇನು, ಭರತನಾದರೇನು, ನೀನಾದರೇನು, ಅಲ್ಲ ನಿನಗೂ ತಮ್ಮನಾದ ಶತ್ರುಘ್ನನಾದರೇನು? ನಮ್ಮ ಜನರಿಗೆ ಉತ್ತಮನಾದ ಒಬ್ಬ ಅರಸನಿದ್ದರೆ ಆಯಿತು. ಎಷ್ಟೆಷ್ಟೋ ತಲೆಮಾರಿನಿಂದ ಮನುವಂಶದವರೇ ಅರಸರಾಗಿದ್ದರು. ಅವರೆಲ್ಲರೂ ಉತ್ತಮ ರೀತಿಯಿಂದಲೇ ರಾಜ್ಯಭಾರವನ್ನು ಮಾಡಿದರು. ಅದೇ ವಿಶ್ವಾಸದಿಂದ ಮುಂದೆಯೂ ದಶರಥ ರಾಜನ ವಂಶವೇ ಸಿಂಹಾಸನವನ್ನೇರಿ ಪ್ರಜಾಪಾಲನೆಯನ್ನು ಮಾಡಲಿ ಎಂಬ ಭಾವನೆಯು ನಮ್ಮ ಜನರಲ್ಲಿ ಇರಬಹುದು ಅಷ್ಟೇ. ಧರ್ಮಯುಕ್ತವಾಗಿ ನಡೆದರೆ ಮಾತ್ರ ನಾವು ಆ ವಿಶ್ವಾಸವನ್ನು ಉಳಿಸಿಕೊಳ್ಳಬಹುದು. ನಮ್ಮಲ್ಲಿ ಯಾರಾದರೇನು, ಯಾರು ರಾಜರಾದರೂ ನಮ್ಮ ಜನರಿಗೆ ಒಂದೇ. ನಾವು ಮಾತ್ರ ಆ ಅರ್ಹತೆಯಿಂದ ಕೂಡಿರಬೇಕು. ಈಗ ನಿನಗೆ ಅಪೇಕ್ಷೆ ಇದ್ದರೆ ಹೇಳು, ಭರತನಿಗೆ ನಾನೇ ಹೇಳುತ್ತೇನೆ ಎಂದು ನುಡಿದನು. ಲಕ್ಷ್ಮಣನು ತೀರಾ ಮೆತ್ತಗಾಗಿ ಶ್ರೀರಾಮನಿಗೆ ಬಗ್ಗೆ ವಂದಿಸಿ, ನನ್ನದು ತಪ್ಪಾಯಿತು, ವೃಥಾ ದುಡುಕಿಬಿಟ್ಟೆ, ಕ್ಷಮಿಸು ಅಣ್ಣ. ನಾನು ನಿನ್ನೊಂದಿಗೆ ಬರುತ್ತೇನೆ, ದಯವಿಟ್ಟು ನನ್ನನ್ನು ಕರೆದುಕೊಂಡು ಹೋಗು ಎಂದು ಪ್ರಾರ್ಥಿಸಿಕೊಂಡನು.
ಹಾದಿಗೆ ಬಂದ ತಮ್ಮನನ್ನು ಕುರಿತು ಸುಪ್ರೀತನಾದ ಶ್ರೀರಾಮನು ಕೈಕೇಯಿ ಮಾತೆಯ ಅಪೇಕ್ಷೆಯಂತೆ ನಾನು ತಂದೆಯ ಮಾತೆಂದು ವನವಾಸಕ್ಕೆ ಹೊರಟುವುದಾಗಿದೆ. ನನ್ನ ಸಹಧರ್ಮಿಣಿಯಾದ ಈ ಸೀತೆಯು ಅಂತೆಯೇ ನನ್ನೊಂದಿಗೆ ಹೊರಟಿರುವಳು. ಲಕ್ಷ್ಮಣ, ನೀನೇಕೆ ಕಾಡಿಗೆ ಬರಬೇಕು? ಏನು ಕೆಲಸ? ಮಾತ್ರವಲ್ಲ, ನಿನಗೆ ಆಜ್ಞೆಯಾದರೂ ಯಾರದಿದೆ? ಅವರಾರು ನಿನ್ನ ಕುರಿತು ಏನೂ ಹೇಳಿರುವುದಿಲ್ಲ. ಮುಪ್ಪಿನ ನಮ್ಮ ಜನಕನು ನಾನಿಲ್ಲದ ಮೇಲೆ ನನ್ನ ವಿಯೋಗ ವ್ಯಥೆಯಿಂದ ಬಹುವಾಗಿ ನೊಂದು ಹೋಗಬಹುದು. ಅವರನ್ನು ಸಂತೈಸಿಕೊಂಡು ನೀನು ಇಲ್ಲೇ ಇರು. 14 ವರ್ಷಗಳನ್ನು ಸೀತಾ ಸಹಿತನವಾಗಿ ಅರಣ್ಯದಲ್ಲಿದ್ದು ಕಳೆದು ಮತ್ತೆ ಬರುತ್ತೇನೆ ಎಂದು ನಿರೂಪಿಸಿದನು. ಏನನ್ನು ಆಡದೆ ಲಕ್ಷ್ಮಣನು ಆ ಕೂಡಲೇ ತನ್ನ ತಾಯಿಯಾದ ಸುಮಿತ್ರಾದೇವಿಯನ್ನು ಕಂಡು ವಿಚಾರವನ್ನೆಲ್ಲ ಭಿನ್ನಯಿಸಿಕೊಂಡು ತನ್ನನ್ನು ಅಣ್ಣನೊಂದಿಗೆ ಕಳುಹಿಸಿಕೊಡಬೇಕೆಂದು ಪ್ರಾರ್ಥಿಸಿಕೊಂಡನು. ಆಕೆಯು ಕ್ಷಣಕಾಲ ಮೌನವಾಗಿ ಆಲೋಚಿಸಿ ಸಂತೋಷದಿಂದ ಹೋಗಿ ಬಾ ಮಗನೇ ಎಂದು ಹೇಳಿ ಅವನೊಂದಿಗೆ ನೆಟ್ಟನೆ ಶ್ರೀರಾಮನ ಬಳಿಗೆ ಬಂದಳು. ಶ್ರೀರಾಮ ಸೀತೆಯರು ಸುಮಿತ್ರೆಯನ್ನು ವಂದಿಸಿ ವನವಾಸಕ್ಕೆ ಹೋಗಿ ಬರುತ್ತೇನೆಂದು ಅಪ್ಪಣೆಯನ್ನು ಬೇಡಿದನು. ಅವಳು ನಿಮಗೆ ಶ್ರೇಯಸ್ಸುಂಟಾಗಲಿ ಎಂದು ಹರಸಿ ಶ್ರೀರಾಮನನ್ನು ಕುರಿತು, ವತ್ಸ, ನಿನ್ನ ತಮ್ಮನಾದ ಈ ಲಕ್ಷ್ಮಣನನ್ನೂ ಜತೆಯಲ್ಲಿ ಕರೆದುಕೊಂಡು ಹೋಗು. ಅವನಿಗೆ ಅಂದಿನಿಂದಲೂ ನಿನ್ನ ಜತೆಯಲ್ಲಿರುವುದಕ್ಕೆ ಆಸೆ, ಅಲ್ಲದೆ ಅದೇ ಅಭ್ಯಾಸವೂ ಕೂಡ. ಅವನದು ಯಾವಾಗಲೂ ಒಂದಿಷ್ಟು ದುಡುಕು ಸ್ವಭಾವ. ನಿನ್ನಿಂದಲೇ ಅದು ಸರಿಯಾಗಬೇಕು. ಅವನನ್ನು ಕರೆದುಕೊಂಡು ಹೋಗಲು ಅವನ ತಾಯಿಯಾದ ನಾನು ನಿನಗೆ ಅನುಜ್ಞೆಯನ್ನು ನೀಡುತ್ತೇನೆ. ಹಾಗೆಯೇ ನಿನ್ನೊಂದಿಗೆ ಹೋಗಲು ಅವನಿಗೆ ಆಜ್ಞೆ ಮಾಡಿದ್ದೇನೆ. ನಿತ್ಯ ನಿಮ್ಮಿಬ್ಬರ ಸೇವೆ ಮಾಡುತ್ತಾ ಜತೆಯಲ್ಲಿರಲಿ. ನೀನು ಆಕ್ಷೇಪಿಸಬೇಡ. ಹಿರಿಯ ಮಗನಾದ ನೀನು ವ್ರತಗ್ರಹಣ ಮಾಡಿ ನಿನ್ನ ಪತ್ನಿಯನ್ನು ಮಾತ್ರ ಕರೆದುಕೊಂಡು ಒಬ್ಬನೇ ಕಾಡು ಮೇಡುಗಳಲ್ಲಿ ಅಲೆದಾಡುವುದು ಸರಿಯಲ್ಲ. ಎಷ್ಟೇ ಬಲವಂತನಾದರೂ ಲೋಕದ ನ್ಯಾಯವೇ ಹಾಗೆ. ಅದನ್ನು ಸರ್ವಥಾ ಮೀರಬಾರದು ಕಂದ ಎಂದು ನುಡಿದಳು. ಶ್ರೀರಾಮನು ಹಾಗೆಯೇ ಆಗಲಿ ತಾಯೇ ಎಂದು ನಿಮ್ಮ ಅಪ್ಪಣೆಯಂತೆಯೇ ವರ್ತಿಸುತ್ತೇನೆ ಎಂದು ಹೇಳಿ ಮತ್ತೊಮ್ಮೆ ಆಕೆಗೆ ನಮಸ್ಕರಿಸಿದನು. ವಿ ಎನ್ ಭಾಗವತ್ ಬರ್ಪಳ್ಳಿ.